ಕೊನೆಗೂ ನಿಗಮ ಮಂಡಳಿ ಅಧಿಕಾರ ಹಂಚಿಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ನಡೆ ಇದು. ಕೊನೆಗೂ ನಿಗಮ ಮಂಡಳಿ ಅಧಿಕಾರ ಹಂಚಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತದ್ದು. ಅಳೆದು ತೂಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡಲಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. 14 ಮಂದಿ ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಯನ್ನ ಈಗ ಫೈನಲ್ ಮಾಡಲಾಗಿದೆ. ಕೊನೆಗೂ ನಿಗಮ ಮಂಡಳಿ ಅಧಿಕಾರ ಹಂಚಿಕೆಯನ್ನ ಮಾಡಲಾಗಿದೆ. ಅಳೆದು ತೂಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡಲಾಗಿರುವಂತದ್ದು. 44 ಮಂದಿ ನಿಗಮ ಮಂಡಳಿಗಳ ಅಧ್ಯಕ್ಷರ ಪಟ್ಟಿಯನ್ನ ರಾಜ್ಯ ಸರ್ಕಾರ ಫೈನಲ್ ಮಾಡಿದೆ. 44 ನಿಯಮಗಳ ಅಧ್ಯಕ್ಷರಾಗಿ ಕಾರ್ಯಕರ್ತರಿಗೆ ಅಧಿಕಾರವನ್ನ ಹಂಚಿಕೆ ಮಾಡಲಾಗ್ತಾ ಇರುವಂತದ್ದು. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಅತ್ಯಂತ ಮಹತ್ವದ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಇವತ್ತು ತೆಗೆದುಕೊಂಡಿರುವಂತದ್ದು. ಒಂದ್ ಕಡೆ ರಾಜ್ಯಸಭೆಯಲ್ಲಿ ತನ್ನ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಯಶಸ್ವಿ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರ ಅದರ ಬೆನ್ನಲ್ಲೇ ಈಗ ನಿಗಮ ಮಂಡಳಿಯನ್ನ ಅನೌನ್ಸ್ ಮಾಡಿದೆ. ಈ ಮೂಲಕ ತನ್ನ ನಾಯಕರನ್ನ ಹಾಗೂ ಕಾರ್ಯಕರ್ತರನ್ನ ಚುನಾವಣೆಯಲ್ಲಿ ಬೂಸ್ಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ತಯಾರಿಯನ್ನ ಈಗ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಕೆಲವು ನಾಯಕರಿಗೂ ಕೂಡ ಅಸಮಾಧಾನ ಇರುತ್ತೆ, ಕೆಲವರಿಗೆ ನಮಗೆ ಸಿಕ್ಕಿಲ್ಲ ಅನ್ನೋ ಬೇಜಾರು ಕೂಡ ಇರುತ್ತೆ. ಈ ಹಿಂದೆ ಕೂಡ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು, ಈಗ ಒಂದ್ ರೀತಿಯಾಗಿ ಅಧಿಕಾರಿಗಳನ್ನ ಕಾರ್ಯಕರ್ತರನ್ನ ಬೂಸ್ಟ್ ಮಾಡೋ ಕೆಲಸವನ್ನ ಈಗ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ರೆ, ಇನ್ನ ಒಂದ್ ಕಡೆ ಅವರ ಬೇಜಾರನ್ನ ತಳಿಸುವಂತಹ ಕೆಲಸವನ್ನ ಕೂಡ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ.